ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ತೋರಣ ಹಾಕ್ತಾ ಇದ್ದೀವಿ. ನಮ್ಮಣ್ಣ ಹಾಕ್ತಾ ಇದ್ದಾನೆ ತೋರಣ. ನೈಟೇ ಹಾಕ್ಬಿಡೋಣ ಅಂತ. ಸೊ ಇದು ನೈಟ್ ಗೈಸ್. ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತೇನು ವ್ಲಾಗ್ ಮಾಡಲಿಲ್ಲ, ಪ್ರಿಪ್ರೇಷನ್ ವ್ಲಾಗ್ಸ್ ಏನೂ ಮಾಡಲಿಲ್ಲ ನಾನು. ಬಿಕಾಸ್ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಯುಗಾದಿ ಹಬ್ಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಲ್ವಾ, ವರ್ಷಕ್ಕೆ ಒಂದು ಸಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತೇಳಿ ನಾನು ಅಷ್ಟೇ ಇದೊಂದು ಹಬ್ಬದಲ್ಲಿ ಅಷ್ಟೇ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಕೈಯಲ್ಲಿ ಮುಖ ಕಚ್ಚಿಸ್ಕೊಂಡು ಅಷ್ಟೇ. ಗಾಯ್ಸ್, ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸೋಣ ಅಂತ ಬಿಸಿಲು ಮುಂದೆ ನಿಂತ್ಕೊಂಡಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗಬೇಕು. ಸೊ ಗಾಯ್ಸ್, ಇದು ಯೆಲ್ಲೋ ಕಲರ್ ತಗೊಂಡ್ವಿ, ಇನ್ನು ಸ್ವಲ್ಪ ಎಕ್ಸ್ಟ್ರಾ. ಇಷ್ಟು ಫುಲ್ ಕುಚ್ಚು. ಇದು ಮೇನ್ ಡೋರಿಗೆ. ಆ್ಯಕ್ಚುಲಿ ಚೆಂಡುವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸ್ನಾನ ಎಲ್ಲ ಆಯಿತು. ಸೊ ಈಗ ರೆಡಿ ಆಗೋಣ ಅಂತ ರೆಡಿ. ಸೊ ಬ್ರೇಕ್ಫಾಸ್ಟಿಗೆ ಇಡ್ಲಿ, ಕಡಲೆಕಾಳು ಗೊಜ್ಜು ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಶೆಕೆ ಅಂದ್ಬಿಟ್ಟು ಡ್ರೆಸ್ಸಲ್ಲೇ ಚೇಂಜ್ ಮಾಡಿಕೊಂಡೆ. ಹಬ್ಬದ ಅಡುಗೆ ಎಲ್ಲ ಮಾಡ್ತೀವಿ ನೈಟಿಗೆ. ಈಗ ಮಧ್ಯಾಹ್ನಕ್ಕೆ ಏನು ಮಾಡ್ತೀವಿ, ಉಬ್ಬಿಟ್ಟು ಎಲ್ಲ ಮಾಡಿರ್ತೀವಿ, ಆಮೇಲೆ ಬೇಯಿಸ್ಬೇಕು.
ಆವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಒಬ್ಬಿಟ್ಟು ಬೇಯಿಸೋಣ ಅಂತ. ನೀವೇ ಬೇಯಿಸ್ತಾರೆ, ಅಮ್ಮ ಬೇಯಿಸ್ತಾರೆ ಗೈಸ್? ನಾನೇ ಬೇಯಿಸೋದು ಬರೀ ನೋಡಿ ನಾವು ಅಮ್ಮ ಮಾಡ್ತಿರೋದು ನೋಡಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಯಾಕಂದರೆ ಹಿಂಸೆ ಆಗುತ್ತೆ ಒಂದೇ ಸಲ ಎಲ್ಲ ಮಾಡೋದು ಅಂದರೆ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡು ನಮ್ಮ ಅಮ್ಮ ಒತ್ತು ಕೊಟ್ಟರೆ ನಾನು ಬೇಯಿಸ್ಬೇಕು. ಇವಾಗ ಅಂದ ತಕ್ಷಣ ಇವಾಗ ಹಿಂಗೆ ಅಂತ ಇರೋದು. ನಿಂದು ಏನಪ್ಪ ಸುಮ್ಮನೆ ಮಾಡಿಕೊಟ್ಟು ತಿಂತೀವಿ, ಯಾರು ಮಾಡಿದ್ರೆ ಅಮ್ಮ ಮಾಡಿದ್ರೆ. ಸೊ ಗಾಯ್ಸ್, ಕಾಯಿ ಒಬ್ಬಿಟ್ಟಾದರೆ ಹಿಂಗೆ ಇಡ್ಬೋದು. ಬೇಳೆ ಒಬ್ಬಿಟ್ಟಲ್ವ, ಅದಕ್ಕೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇವನಿಗೆ ಹಾಕೊಡ್ತಾ ಇದ್ದೀನಿ. ಗೈಸ್ ನೋಡಿ, ಪುರಿ ಉದ್ದಂಗೆ ಉಡ್ತೇವೆ. ಜಾಸ್ತಿ ಸೊ ಗೈಸ್, ಟ್ರೈಪೋಡ್ ಇದೆ, ಆದ್ರೂ ಟ್ರೈಪೋಡಿಗೆ ಹಾಕಿಲ್ಲ ಫೋನ್ನ, ಹಂಗೇನೆ ಇಲ್ಲೇ ಶೆಲ್ಫ್ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನನಗೆ ಕಾಲೇಜಲ್ಲಿ ಫೆಸ್ಟ್ ಇದೆ 2 ದಿನ. ಸದ್ಯ ನೈಟ್ ಇವೆಂಟ್ ಇರೋದು 2 ದಿನವೂ. ಯಾಕಂದರೆ ಮೇಕಪ್ ಎಲ್ಲ ಈ ಬಿಸಿಲಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಯಪ್ಪ ಸಿಕ್ಕಾಪಟ್ಟೆ ಶೆಕೆ ಅಲ್ವ ಈಗ. ಅದು ಮೇಕಪ್ಪೇ ಹೋಗ್ಬಿಡುತ್ತೆ ಈ ಬಿಸಿಲಿಗೆ ಏನಾರ ರೆಡಿಯಾಗಿ ಹೋಗಿದ್ರೆ. ಅದಕ್ಕೇನೆ ಇವಾಗ ನಾನು ಡ್ರೆಸ್ ಏನು ಹಾಕಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದಿನ ಮಾಡ್ರನ್ ಇದೆ, ಒಂದಿನ ಟ್ರೆಡಿಷ್ನಲ್. ಸೊ ಅದಕ್ಕೆ ನಾಳೆ ಸೋಮವಾರ ಹೆಂಗಿದ್ರು ಫ್ರೀಯಾಗಿರ್ತೀನಲ್ಲ, ನಾನು ನಮ್ಮಮ್ಮ ಹೋಗಿ ಬಟ್ಟೆ ನೋಡ್ಕೊಂಬರೋಣ ಅಂತ ಇದ್ದೀನಿ. ಸೊ ಅದನ್ನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಆಮೇಲೆ ಹೊಸದಡ್ಗಿಗೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಬಿಕಾಸ್ ಬ್ಲಾಗ್ಸ್ ಹಾಕಲೇ ಇಲ್ವಲ್ಲ ನಾನು, ಅದಕ್ಕೆ ಈ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ. ಹಬ್ಬದ ಬ್ಲಾಗ್ ಆದರೆ ನಾಳೆ ಬಟ್ಟೆ ನೋಡೋಕೆ ಹೋಗ್ತೀನಲ್ಲ, ಅದೊಂದು ಬ್ಲಾಗ್ ಮಾಡ್ತೀನಿ. ಇನ್ನೊಂದು ಹೊಸದೊಡ್ಡದೊಂದು ಬ್ಲಾಗ್ ಮಾಡ್ತೀನಿ. ಅಂದರೆ ಕಾಲೇಜ್ ಫೆಸ್ಟು. ಕಾಲೇಜ್ ನಾನು ತೋರಿಸೇ ಇಲ್ಲ ನಮ್ಮ ಕಾಲೇಜ್ನ. ಬ್ಲಾಗಲ್ಲಿ ಎಷ್ಟೊಂದು ಜನ ಹೇಳಿದರು ಕಾಲೇಜ್ ಬ್ಲಾಗ್ ಮಾಡು ಅಂತ. ಸೊ ಅದಕ್ಕೆ ಅಳಿದು ಬೇರೆ ಚೆನ್ನಾಗಿ ಮಾತಾಡ್ತಾನೆ ಯಾರು ನಮ್ಮ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿ ಮಾತಾಡ್ತೀವಿ ಅಂತ ಅಂತಿದ್ರಂತೆ. ಒಬ್ಬಿಟ್ಟು ಮಾಡ್ತಾ ಇಲ್ಲ, ಎಷ್ಟು ಬೇಕಷ್ಟು ಬೇಯಿಸ್ತಾ ಇದೆ. ಯಾಕಂದರೆ ಇವಾಗ ಒಂದು 2 ದಿನ ತಿಂತೀವಿ, 3 ದಿವಸಕ್ಕೆ ನಾವು ತಿನ್ನಕ್ಕೆ ಹೋಗಲ್ಲ. ಅವಾಗ ಅದು ಒಬ್ಬಿಟ್ಟು ಹಾಳಾಗೋಗುತ್ತಲ್ಲ, ಅದಕ್ಕೇ ಇವಾಗ ನಾಳೆವರೆಗೂ ಆಗೋದು ಬೇಯಿಸ್ತಾ ಇದೀವಿ ಅಷ್ಟೇ. ಆಮೇಲೆ ಇನ್ನೊಂದು ದಿವ್ಸಕ್ಕೆ ಬೇಯಿಸ್ಕೊಂಡು ಇದು ಒಬ್ಬಟ್ಟು ಸಾರಲ್ವ ನಮ್ಮ ನೀವು ಮಾಡೋದು. ಸೊ ಗೈಸ್, ನಂಗೆ ಒಬ್ಬಟ್ಟು ಸಾರು ಅಂದರೆ ಇಷ್ಟ. ಯಾಕೆ ಅಮ್ಮ ನೀನು ಈಗಲೇ ಮಾಡ್ಬೇಕು ತಾನೇ, ನೈಟಿಗೆ ಅದು ಏನು ಗೊತ್ತಾ ಗೈಸ್, ನಾವು ಒಬ್ಬಟ್ಟು ಸಾರು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ನಾವು ಒಬ್ಬಟ್ಟು ಸಾರು ಅಂತೀವಿ. ಅಂದರೆ ಇದು ಬೇಳೆ ಬೇಯಿಸಿರ್ತಾರಲ್ಲ, ಅದು ಕಟ್ಟು ಅಂತ ಅದರಲ್ಲಿ ಮಾಡೋದು. ಅದು ಇವಾಗ ಮಧ್ಯಾಹ್ನ ಮಾಡಿಟ್ರೆ ನೈಟ್ ತಿನ್ನೋರಿಗೆ ಚೆನ್ನಾಗಿ ಫ್ಲೇವರ್ ಎಲ್ಲ ಆಗಿರುತ್ತೆ. ಸೊ ಅದಕ್ಕೆ ಮಧ್ಯಾಹ್ನನೇ ಮಾಡಿಟ್ಬಿಡ್ಬೇಕಿತ್ತು ನಾವು. ಈಗ ಮಾಡ್ತಾರಂತ ಒಟ್ಟಿನಲ್ಲಿ ಸಖತ್ತಾಗಿರುತ್ತೆ. ಒಂಥರ ಸಿಹಿ ಹುಳಿ ಹಂಗಂತೂ ಇಷ್ಟ ಅದು. ಒಬ್ಬಿಟ್ಟು ಬೇಯಿಸಾಯಿತು. ಸೊ ಇಲ್ಲಿ ಸಾಂಬಾರು ಮಾಡೋಕ್ಕೆ ಇದನ್ನ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸುಡ್ತಾ ಇದ್ದೀವಿ. ಹಿಂಗೆ ಮಾಡಿದ್ರೇ ಟೇಸ್ಟ್ ಅಂತೆ. ಸೊ ಈಗ ಇದನ್ನು ಚೆನ್ನಾಗಿ ಸುಡಬೇಕು, ಸ್ಮೆಲ್ಲೇ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಹಂಗೆ ಗ್ರೈಂಡ್ ಮಾಡೋದು. ಅದಕ್ಕೆ ಇದು ಇವಾಗ ಸಖತ್ತಾಗಿ ಚೆನ್ನಾಗಿ ನಿದ್ದೆ ಬಂತು. ಹೇಳ್ಕೊಂಡು ಬರ್ತಿದ್ದೀನಿ. ಮತ್ತೆ ಫೇಸ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಮಾಯಿಶ್ಚರೈಸ್ ಮಾಡ್ತೀನಿ.
ಮಾಯಿಶ್ಚರೈಸರ್ ಅಂತ ಮತ್ತೆ ಅಲ್ಲಂತ ಕರೀತಾರೆ. ಇಲ್ಲಿ ನೋಡ್ಬೋದು ಶಾವಿಗೆ ಪಾಯಸ ಈಗ ತಾನೇ ಮಾಡಿದ್ರು ಅಮ್ಮ. ಆಮೇಲೆ ಒಬ್ಬಟ್ಟು ಸಾರು ಆಗಲೇ ಆಗಿತ್ತು. ಆ್ಯಕ್ಚುಲಿ ನಾನು ತೋರಿಸಿರ್ಲಿಲ್ಲ, ಈಗಲೇ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ಥರ ಆಗಿದೆ, ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಆಗಿದೆ. ಹಬ್ಬದ ಅಡುಗೆ ನಾವು ಏನೇನು ಮಾಡ್ತಾಯಿದ್ದೀವಿ ಅಂದರೆ ಶಾವಿಗೆ ಪಾಯಸ, ವಡೆ, ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ, ಅನ್ನ, ಸಾಂಬಾರು, ಒಬ್ಬಟ್ಟು, ಇಷ್ಟು. ಕೋಸಂಬರಿಗೆ ಇದಕ್ಕೆ ಹಾಕಬೇಕು. ಸೊ ವಡೆ ಕಟ್ ಮಾಡಿಟ್ಟಿದ್ದೀವಿ, ಈಗ ರುಬ್ಬಬೇಕು. ಇದು ಮಸಾಲೆ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ, ಮಸಾಲೆ ಮಾವಿನಕಾಯಿ ಚಿತ್ರಾನ್ನ. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಬೇಕು, ಅಲ್ಲಿವರೆಗೆ ಬೇಯಿಸ್ಬಿಟ್ಟು ಆಮೇಲೆ ಅನ್ನ ಕಲಸೋದು. ಗೈಸ್, ಇವತ್ತು ಹಬ್ಬದ ಊಟ ಬೇಳೆ ಉಪ್ಪಿಟ್ಟು, ಕೋಸಂಬರಿ, ವಡೆ, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಸಾರು, ಅನ್ನ, ಪಾಯಸ.